केपीएससी भरती घोटाळा, पोलीस कॉन्स्टेबल भरती परीक्षेतील अनियमितता तसेच शिक्षण विभागातील विविध समस्यांचा निषेध करत अखिल भारतीय विद्यार्थी परिषद यांच्या वतीने बुधवारी शहरात मोर्चा काढण्यात आला. यावेळी जिल्हाधिकाऱ्यांमार्फत राज्य सरकारला निवेदन सादर करण्यात आले. शहर सचिव प्रथम पाटील यांच्या नेतृत्वाखाली कन्नड साहित्य भवन येथून सुरू झालेला मोर्चा चन्नामा चौकामार्गे जिल्हाधिकारी कार्यालयापर्यंत गेला. या आंदोलनात 100हून अधिक विद्यार्थ्यांनी सहभाग घेत सरकार विरोधात घोषणा देत संताप ವ್ಯಕ್ತ केला. ಹೋರಾಟ ಯಾವ ಕಾರಣದಿಂದ ಮಾಡತ್ತಿದೆ ಅಂದ್ರೆ ಕೆಪಿಎಸ್ಸಿ ಒಳಗೆ ಹಗರಣ ನಡೆದಿದೆ. ಕೆಪಿಎಸ್ಸಿ ಒಳಗೆ ಯಾವ ರೀತಿ ಹಗರಣ ನಡೆದಿದೆ ಅಂದ್ರೆ ಪಶುವೈದ್ಯಕಾರಿಗೆ ಮತ್ತು ಮೀನುಗಾರಿಕೆ ಇಲಾಖೆಯಲ್ಲಿ 400 ಏನು ಹುದ್ದೆಗಳಿದ್ದಾವೆ. ಆ 400 ಹುದ್ದೆಗಳನ್ನ 80 ಲಕ್ಷಕ್ಕೆ ಒಬ್ಬ ವ್ಯಕ್ತಿಗೆ 80 ಲಕ್ಷಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ. ಇದರಲ್ಲಿ ಮಧ್ಯವರ್ತಿಯಾದಂಥ ಮೊಹಮ್ಮದ್ ಆರಿಫ್ ನೇರವಾಗಿ ಆಡಿಯೋಲ್ಲಿ ಸಿಕ್ಕಿಬಿದ್ದಿದ್ದಾರೆ. ಅದೇ ರೀತಿ ಇದರಲ್ಲಿ ರಾಜ್ಯ ಸರ್ಕಾರ ಕೂಡ ಕೈವಾಡ ಇದೆ. ಇಲ್ಲಿ MLA MP ಗಳು ಮಂತ್ರಿಗಳ ಕೈವಾಡ ಇದೆ. ಆ ಎಲ್ಲ ಕಾರಣಗಳಿಂದ ಈ ರೀತಿ ನೇರವಾಗಿ ಆಡಿಯೋದಲ್ಲಿ ಈ ಥರ ಲೀಕ್ ಆಗಿದೆ. ಇಲ್ಲಿ ಇವರಿಗೆ ಕಾನೂನಿನ ಯಾವುದೇ ರೀತಿಯಾದಂಥ ಭಯ ಇಲ್ಲದೇ ಇರೋ ಕಾರಣಕ್ಕೆ ಇವರು 80 ಲಕ್ಷವನ್ನು ನೇರಿ ಮಾಡ್ತಾ ಇದ್ದಾರೆ. ತರಕಾರಿ ನಾವು ಯಾವ ರೀತಿಯ ಬಾರ್ಗೇನಿಂಗ್ ಮಾಡಿ ತರ್ತಾ ಇದೀವಲ್ಲ ಆ ರೀತಿಯಾಗಿದೆ. 70 ಲಕ್ಷ 80 ಲಕ್ಷ ಅವ್ರು ಒಪ್ಕೊಂಡ್ರೆ ನಾವು ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಬಂದಿದೆ. ಅಂದರೆ ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ, ಈ ಎಲ್ಲ ಕಾರಣಗಳಿಂದ ನಾವು ಹೋರಾಟ ಮಾಡ್ತಿದ್ದೇವೆ. ಅದೇ ರೀತಿ PC ಎಕ್ಸಾಮ್ನಲ್ಲೂ 129 ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. OMC ನಂಬರು, ಪ್ರಶ್ನೆ ಪತ್ರಿಕೆ ನಂಬರು ಎಲ್ಲ ನಂಬರ್ಗಳು ಚೇಂಜ್ ಆಗಿದ್ದಾವೆ. ಅದಷ್ಟೇ ಅಲ್ಲದೆ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ. ಕಲಬುರಗಿಯಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ. ವಿಜಯಪುರನಲ್ಲಿ ಅರ್ಧ ಗಂಟೆ ಪೇಪರ್ನ ಲೇಟ್ ಮಾಡಿ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಯಾರು ಬದ್ರು? ನಮ್ಮ 129 ಏನು ವಿದ್ಯಾರ್ಥಿಗಳಿಗೆ ಇದ್ದಾರೆ ಅವರಿಗೆ ಮರುಪರೀಕ್ಷೆಯನ್ನು ವಿಂಗಡಿಸಿ ಏರ್ಪಾಡು ಮಾಡಿ ಅವರಿಗೆ ಮರುಪರೀಕ್ಷೆಯನ್ನು ಪುನಃ ಭರಿಸಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಅದೇ ರೀತಿ ಕರ್ನಾಟಕದಲ್ಲಿ ಗೌರ್ಮೆಂಟ್ ಕಾಲೇಜ್ ಸ್ಕೂಲ್ಗಳು 450ಗಳು ಬಂದ್ ಆಗಿದ್ದಾವೆ. ಆ 450 ಬಂದ್ ಯಾವ ಕಾರಣದಿಂದ ಆಗಿದ್ದಾರೆ? ಶಿಕ್ಷಕರ ನೇಮಕಾತಿ ಆಗಿಲ್ಲ, ಕಾಯಂ ನೇಮಕಾತಿ ಆಗಿಲ್ಲ. ಈ ಕಾರಣದಿಂದ 450 ಶಾಲಾ ಕಾಲೇಜುಗಳು ಬಂದಾಗಿದ್ದಾವೆ. ಕಾಯಂ ನೇಮಕಾತಿ ಮಾಡಬೇಕು. ಶಿಕ್ಷಕರ ನೇಮಕಾತಿ ಆದಷ್ಟು ಬೇಗನೆ ಮಾಡಿ ಆ 450 ಏನು ಕಾಲೇಜು ಸ್ಕೂಲ್ಗಳಿದ್ದಾವೆ ಮರು ವಿಂಗಡಣೆ ಮಾಡಿಕೊಂಡು ಮರು ನೇಮಕಾತಿ ಮಾಡಿಕೊಂಡು ಅವನನ್ನು ಪುನಃ ನಡೆಸಬೇಕಂತ ಈ ಮೂಲಕ ಕೇಳ್ಕೊತಾ ಇದ್ದಾರೆ. नगर कार्यदर्शी प्रथम प्रमोद पाटील. आंदोलनानंतर जिल्हाधिकाऱ्यांमार्फत राज्य सरकारला निवेदन सादर करत ABVPच्या पदाधिकाऱ्यांनी इशारा दिला की सरकारने तातडीने कारवाई न केल्यास राज्यभर आंदोलन अधिक तीव्र करण्यात येईल. विनोद कोलकार, KMM मराठी, बेळगाव. What if your wish list came wrapped in diamonds? Like a BMW X1, a 24-carat gold bar, and 100% off on making charges for diamond purchases? Can it really happen? Yes! Make it come true at the Bhima Brilliance Diamond Jewelry Festival. Buy diamonds at Bhima and avail many more exciting rewards. Offer valid from July 9th to August 9th at all Bhima showrooms. TNC apply.